ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದು ಮಾರ್ಚ್ 18ನೇ ತಾರೀಕು. ಅವತ್ತಿನ ದಿನ ನಮ್ಮ ಯಜಮಾನರ ಬರ್ತ್ಡೇ ಇತ್ತು. ಹಾಗಾಗಿ ಅವರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ, ಅದು ನೆಕ್ಸ್ಟ್ ಡೇ 19ನೇ ತಾರೀಕು ಯುಗಾದಿ ಹಬ್ಬ ಇತ್ತು. ಹಾಗಾಗಿ ಹಿಂದಿನ ದಿನ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಹೀಗೆ ಮಾಡಿದ್ವಿ. ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೇಲಿ ಇವತ್ತು ಪೂಜೆ ಹೇಗಿತ್ತು ಅಂತ ಹೇಳಿ ತೋರಿಸ್ತೀನಿ ನೋಡಿ. ಹೀಗೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ, ಸಿಂಪಲಾಗಿ ಮಾಡಿದ್ದೀನಿ. ಬೆಳಿಗ್ಗೆ 5 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಆಗಿ ತಿಂಡಿ 9 ಗಂಟೆ ಅಷ್ಟರಲ್ಲೆಲ್ಲ ರೆಡಿಯಾಗಿದೆ. ಸೊ ಇವಾಗ ನಾವು ತಿಂಡಿ ತಿನ್ನೋಕ್ಕೆ ರೆಡಿಯಾಗಿದ್ದೀವಿ. ಮೊದಲು ಬೇವು ಮತ್ತು ಬೆಲ್ಲನ ತಿಂದು ಒಳ್ಳೇದು ಮಾತಾಡಿ ಅಂತ ಹೇಳಿ, ಸೊ ನಾವೆಲ್ಲರೂ ನಾವು 3 ಜನ ಪ್ಲಸ್ ಅಲ್ಲಿ ನನ್ನ ಹಿಂದೆ ಒಬ್ಬರಿದ್ದಾರೆ ನಮ್ಮ ಯಜಮಾನರು. ಸೊ ಇವಾಗ ಬೇವು ಬೆಲ್ಲ ತಿಂದು ಆಮೇಲೆ ತಿಂಡಿ ಮಾಡೋಣ. ಓಕೆ. ಇದು ಬೆಳಗ್ಗೆ ಎಣ್ಣೆ ಎಲ್ಲ ಹಚ್ಕೊಂಡಿದ್ದಾಗ, ಆಗ ನಾನು ಅಡುಗೆ ಮಾಡೋ ಬ್ಯುಸಿಲಿದ್ದಾಗ ವೀಡಿಯೋ ಮಾಡೋದಕ್ಕಾಗಿಲ್ಲ. ಹಾಗಾಗಿ ಇದೊಂದು 2 ಕ್ಲಿಪ್ ಹಾಕ್ತಾ ಇದ್ದೀನಿ ಅಷ್ಟೇ. ಬೇವು ಬೆಲ್ಲ ತಿನ್ನಿಸ್ತಾ ಇದ್ದಾರೆ. ನೀನಾ ಮಾಡು ಮನೆ, ಅಪ್ಪ ತಿನ್ನಿಸ್ತೈತೆ, ತಿನ್ಕೋ. ಹೇಮ್ ನಂದನ್, ನೀನು ಬಾ ಮನೆ. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ, ಸರಿನಾ? ಇವ್ ನೋಡಿ ಗೈಸ್, ತಿಂದಿರ ಇಲ್ಲಿ ಕೂತಿರೋದು ಬೇವು ಬೆಲ್ಲ. ಬೆಲ್ಲ ನೋಡು, ಬೆಲ್ಲ ಸ್ವಲ್ಪ ತಿನ್ಕೋ, ಸ್ವಲ್ಪ ಸಾಮಿ ಅಲ್ವಾ, ತಿನ್ಕೋ. ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ನೀವು ಅಷ್ಟೇ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಒಳ್ಳೇದಾಗಲಿ ಗೈಸ್. ಇವಾಗ ನಾವು ಯುಗಾದಿ ಹಬ್ಬದ ಸ್ಪೆಷಲ್ ಅಡುಗೆ ಸಿಂಪಲಾಗಿ ಮಾಡಿದ್ದೀವಿ. ಜಾಸ್ತಿ ಏನು ಅಷ್ಟೊಂದು ಜಾಸ್ತಿನೂ ಮಾಡೋಕ್ಕಾಗಲ್ಲ, ಬಿಸಿಲಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಮೇನ್ ಬೇಕಾಗಿರೋವಂಥದ್ದು ಸಿಂಪಲಾಗಿ ಮಾಡಿದ್ದೀವಿ. ಸೊ ಏನೇನೆಲ್ಲ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಹೋಳಿಗೆ ಒಬ್ಬಟ್ಟು ಮತ್ತು ತುಪ್ಪ, ಅದಾದಮೇಲೆ ಬ್ರೋಕ್ಲಿ ಮತ್ತು ವೆಜಿಟೇಬಲ್ ಮಿಕ್ಸ್ ಆಗಿರೋಂಥದ್ದು ವೆಜಿಟೇಬಲ್ ಪಲ್ಯ, ಮತ್ತು ಶಾವಿಗೆ ಪಾಯಸ, ಹೆಸರುಬೇಳೆ, ಮತ್ತು ಪಾಲಕ್ ಸೊಪ್ಪಲ್ಲಿ ಮಾಡಿರೋಂತಹ ಬೋಂಡ, ಇದು ಟೊಮಟೊ ಬಾತು, ಮೊಸರು ಬಜ್ಜಿ. ಸೊ ಇಷ್ಟನ್ನು ಇವತ್ತು ಬೆಳಗ್ಗೆ ತಿಂಡಿಗೆ ಮಾಡಿರೋದು. ತಿಂತಾ ಇದ್ದಾನೆ ಇವನು ಇಲ್ಲಿ ತಿಂತಾ ಇದ್ದಾನೆ. ಅವರು ಸಾರು ತಿಂತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಬನ್ನಿ ನೀವು ಊಟ ಮಾಡಿ. ಊಟ ಅಲ್ಲ, ಇದು ತಿಂಡಿ. ಹೇಗಿದೆ ಮನೆ? ಸೂಪರ್. ಹೇಗಿದೆ ಮನೆ? ಇವನು ಬೆಳಗ್ಗೆಯಿಂದ ಯಾಕೋ ಏನಾಗಿದೆ ಗೊತ್ತಿಲ್ಲ. ಇದು ಈವ್ನಿಂಗು ಬೆಳಿಗ್ಗೆ ಅಲಂಕಾರ ಮಾಡಿದ್ದೆಲ್ಲ ತೋರಿಸೋದಕ್ಕಾಗಿಲ್ಲ. ಹಾಗಾಗಿ ಈವ್ನಿಂಗು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಆವಾಗ ಸಾಯಂಕಾಲ ಸೊ ಹೀಗೆ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಪೂಜೆ ಮಾಡಿ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಇವಾಗಷ್ಟೇ ಪೂಜೆ ಆಯಿತು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ 3 ಜನ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ನೋಡಿ. ಹಾಯ್ ಗಾಯ್ಸ್. ಸೊ ಇವಾಗ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ತೋರಿಸ್ತೀನಿ, ಬನ್ನಿ ಅಲ್ಲೇ ನೋಡಿರಂತೆ. ಜಾತ್ರೆದು ಇನ್ನೂ ಮುಗ್ದಿಲ್ಲ ಗೈಸ್. ಯುಗಾದಿ ಹಬ್ಬ ಸ್ಟಾರ್ಟ್ ಆಗಿದ್ರು ಕೂಡ ಇನ್ನೂ ಅಲ್ಲಲ್ಲೇ ಇಟ್ಕೊಂಡಿದ್ದಾರೆ. ನಾವಿವಾಗ ಹೋಗ್ತಾ ಇರೋದು ಇಲ್ಲಿ ಈ ದೇವಸ್ಥಾನಕ್ಕೆ, ಚಂಪಕಧಾಮ ಸ್ವಾಮಿ ದೇವಸ್ಥಾನ, ಮೇಲೆ ನರಸಿಂಹ ಸ್ವಾಮಿ ದೇವಸ್ಥಾನ. ಇಲ್ಲಿ ನೋಡಿ ಕಲ್ಯಾಣ ಉತ್ಸವ ಮಾಡಿಸ್ತಾ ಇದ್ದಾರೆ ಯಾರೋ. ಬಂದ್ವಿ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ. ನೋಡಿ ಜನ ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಬೆಳಗ್ಗೆನೂ ಇದ್ರು, ಇವಾಗ ಸಾಯಂಕಾಲನೂ ಇದ್ದಾರೆ. ಶೂಟಿಂಗ್ ಆಯ್ತಲ್ಲ ಇಲ್ಲೇ, ಅವತ್ತಿಲ್ಲೇ ಶೂಟಿಂಗ್ ಆಗಿತ್ತು. ಇಲ್ಲಿದೆ ತೇರು.
ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಾಲು ಈಗ ಕಾಲು ತೊಳ್ಕೊಂಡು ಮನೆಗೆ ಕಾಲು ತೊಳೆದಿದ್ದಾಯಿತು. ಇವಾಗ ನಾವು ದೇವಸ್ಥಾನದ ಹೊರಗಡೆ ಇದ್ದೀವಿ. ಇವಾಗ ದೇವಸ್ಥಾನ ಗ್ಯಾಪಲ್ಲಿ ಇವರಿಬ್ಬರು ನೋಡಿ ಹೇಗೆ ಅಲ್ಲೇ ಜಗಳ ಸ್ಟಾರ್ಟ್ ಮಾಡೋದಕ್ಕೆ ರೆಡಿಯಾಗಿ ಹೋಗಿದ್ದಾರೆ. ಆ ಕಡೆ ಸೈಡಿಂದ ಬನ್ನಿ. ಮುಗಿಸ್ಕೊಂಡ್ಬಂದ್ವಿ. ಇವಾಗ ಲಕ್ಷ್ಮೀ ದೇವಸ್ಥಾನ ಇದು ಲಕ್ಷ್ಮೀ ದೇವಸ್ಥಾನ. ಅದು ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಈ ವಿಡಿಯೋ ಮಾಡಿದ್ರೆ ಬೈತಾರೆ, ಹಾಗಾಗಿ ನಾನು ಈ ಥರ ಇಟ್ಕೊಂಬಂದೆ. ಗೈಸ್, ಇದು ನಾವಾಗಲೇ ದೇವಸ್ಥಾನಕ್ಕೆ ಬರಬೇಕಾದ್ರೆ ಕಲ್ಯಾಣೋತ್ಸವದ್ದು ಅದು ಹೇಳ್ಕೊಂಬರ್ತಿದ್ರಲ್ಲ, ಸೊ ಅದು ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕೂತ್ಕೊಂಡು ಎಲ್ಲರೂ ಹೋಗಲ್ಲಿ ಕೂತ್ಕೊಂಡಿದ್ದಾರೆ. ನಮಗೂ ಆಮೇಲೆ ಟೈಮ್ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಹೋಗಿ ಕೂತ್ಕೊಂಡಿದ್ವಿ. ತುಂಬ ಚೆನ್ನಾಗಿ ರೆಡಿ ಮಾಡಿದರು. ದೇವ್ರಿಗೆ ಅಲಂಕಾರ ತುಂಬಾ ಚೆನ್ನಾಗಿತ್ತು. ಒಳಗಡೆ ದೇವಸ್ಥಾನದಲ್ಲಿ ಗರ್ಭಗುಡಿಲೂ ಅಷ್ಟೇ, ಹಾಗೆ ಇಲ್ಲಿ ಕಲ್ಯಾಣೋತ್ಸವ ಮಾಡ್ತಾಯಿದ್ದಾರಲ್ಲ ಅದು ಕೂಡ ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೆ 2 ಕಣ್ಸಲ್ಲ, ಅಷ್ಟು ಖುಷಿ ಆಯಿತು ನೋಡಿ. ಹಾಗಾಗಿ ಅದನ್ನು ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ. ಇದು ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ ನೋಡಿ ವ್ಯೂ. ನಾವು ಹೋದಾಗ ಆಗ್ತಾನೆ ಇನ್ನೂ ಸ್ವಲ್ಪ ಬೆಳಕಿತ್ತು, ತುಂಬ ಕತ್ಲೆ ಆಯಿತು ನೋಡಿ. ಹೀಗಿದೆ ತೇರು, ಎಳ್ದಿರೋ ತೇರು ಅಲ್ಲೇ ಪಕ್ಕದಲ್ಲೇ ನಿಲ್ಲಿಸಿದ್ದಾರೆ. ಅದು ಯಾವಾಗಲೂ ಅಲ್ಲೇ ಇರುತ್ತೆ. ಈ ಕಡೆ ಸೈಡ್ ರೈಟ್ ಸೈಡು ಹೋದರೆ ಬೆಟ್ಟದ ಮೇಲೆ ಹೋಗುವಂಥ ಜಾಗ. ಅದು ಪೂಜೆ ಎಲ್ಲ ಮುಗಿದ ಮೇಲೆ ಈಗ ಮನೆ ಕೈಸಲ್ಲಿ ಕೂತಿದ್ದಾನೆ, ಇದ್ರ ಮೇಲೆ ಕೂತಿದ್ದಾನೆ. ಅಲ್ಲಿ ಕಲ್ಲಿದೆ, ಇವನು ಕೂತ್ಕೊಳಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಕೆಳಗಡೆ ಡೌನ್ ಇದೆ, ಹೇಳ್ತೀರಾ ಈ ಕಡೆ ಬರ್ರಿ. ಬನ್ನಿ ನೋಡಿ ನೋಡಿ ಏನು ಸಾಹಸ ಮಾಡ್ತಾವೆ ನೋಡ್ರಿ. ಇವನು ದೇವಸ್ಥಾನಕ್ಕೆ ಬಂದು ಇಂಥ ಸಾಹಸ ಎಲ್ಲ ಮಾಡ್ತಾನೆ. ಕೋತಿ ಇಷ್ಟೊತ್ತಿನಲ್ಲೂ ಕೋತಿ ಹೋಗ್ತಾ ಇದೆ. ಹೆಂಗಿತ್ತು ಮನೆ ಯುಗಾದಿ ಹಬ್ಬ? ಹೆಂಗಿತ್ತು? ಚೆನ್ನಾಗಿತ್ತು. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನು ಅನಿಸ್ತು ನಿಮಗೆ? ಚೆನ್ನಾಗಿ ಅನಿಸ್ತಾ? ಯಾವ ದೇವಸ್ಥಾನಕ್ಕೆ ಬಂದಿರೋದು ನಾವು? ದೊಡ್ಡ ದೇವಸ್ಥಾನದ ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನ ಎರಡಕ್ಕೂ ಬಂದಿದ್ವಿ. ಸೊ ಇವಾಗ ನಾವಿವಾಗ ಆಂಜನೇಯ ದೇವಸ್ಥಾನ, ದೊಡ್ಡ ದೇವಸ್ಥಾನದಿಂದ ಈಗ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹನುಮಾನ್ ಟೆಂಪಲ್. ಇವತ್ತಿನ ದಿನ ಹೇಗಿತ್ತು? ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀನಿ, ಬನ್ನಿ ಅಲ್ಲಿ ತೋರಿಸ್ತೀನಿ ಹೇಗೆ ಅಲಂಕಾರ ಮಾಡಿದ್ದಾರೆ ಆಂಜನೇಯ ದೇವಸ್ಥಾನದಲ್ಲಿ ಅಂತ. ಜಾತ್ರೆ ವೈಭವ ಇನ್ನೂ ಇದೆ ಯುಗಾದಿ ಆದ್ರೂ. ಇದು ಮಾರಮ್ಮನ ದೇವಸ್ಥಾನ, ಗರುಡಗಂಬ. ಆದರೂ ಎದುರುಗಡೆನೆ ಇಲ್ಲಿದೆ ಆಂಜನೇಯನ ದೇವಸ್ಥಾನ, ಅಲ್ಲಿದೆ.
ಮಹೇಂದ್ರ ಥಾರ್ ಇವಾಗ ಬಂದ್ವಿ ಆಂಜನೇಯನ್ ದೇವಸ್ಥಾನಕ್ಕೆ. ಹನುಮಾನ್ ಟೆಂಪಲ್. ಇಳಿತಾ ಇದ್ದೀನಿ ಇರು. ಇವ್ರು ನೋಡಿ ಪ್ರಸಾದ ತಿಂತಾ ಇದ್ದಾರೆ. ಇವ್ರು ನೋಡಿ ಹೆಂಗೆ ತಿಂತಾವನೆ. ನೋಡಿ ಇವ್ರು ನೋಡಿ. ಜೈ ಶ್ರೀರಾಮ್. ಜೈ ಶ್ರೀರಾಮ. ನನ್ನ ಮನೆ ಕಾರು ಈ ಕಡೆ ಬಾ. ಜೈ ಶ್ರೀರಾಮನು. ಜೈ ಶ್ರೀರಾಮ್. ಜೈ ಬಜರಂಗಬಲಿ. ನಮ್ಮ ಮನೆ ಪಕ್ಕದ ಮನೆ ಹುಡುಗ ಮೋಟು ಅಲ್ಲೇ ರುಚಿನಿ ನೋಡಿ. ಅವನು ಬೆಳಗ್ಗೆ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾನೆ. ಇವಾಗ ಮನೇಲಿ ಆಟ ಆಡ್ತಾ ಇದ್ದಾನೆ. ಇರಿ ಅವ್ರ ದೇವ್ರ ಮನೆಗೆ ಹೋಗ್ತಾನೆ. ಇರು ಅವನು ಸಾಮಿ ನೋಡೋಕ್ಕೆ. ಏನಮ್ಮಲ್ಲಿ ಸಾಮಿ ಮಾಡು ಜೇಜಿ ಮಾಡು. ರಾಮ್ ಮಾಡು. ರಾಮ್ ಕನ್ನಡಕ ತೆಗಿಬೇಡ, ಹಂಗೆ ಬೇಡ. ಅಲ್ಲಿ ಸಾಮಿ ಜೇಜಿ ಮಾಡು ಅಷ್ಟೇ. ಅವನು ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಹಬ್ಬ ಆಚರಿಸಿದ್ದು. ಸೊ ಇವಾಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನೀವೇನು ಹೇಳಲು ಬಯಸ್ತೀರಾ? ಏನೂ ಇಲ್ಲ. ಹೇಗಿತ್ತು ಹಬ್ಬ? ಎಲ್ರಿಗೂ ಇನ್ನೊಂದ್ಸತಿ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ನಗ್ನಗ್ತಾ ಚೆನ್ನಾಗಿದೆ. ಆಮೇಲೆ ಅಷ್ಟೇನಾ? ಎಂ ಚಂದನ್ ನೀನೇನು ಹೇಳ್ತೀಯ ಮನೆ? ಹ್ಯಾಪಿ ಯುಗಾದಿ ಏನು ಮನೆ? ಬಾ ನಮ್ಮ ಮಗು ಹೇಳುತ್ತೆ ಹ್ಯಾಪಿ ಯುಗಾದಿ ಅಂತ. ಹ್ಯಾಪಿ ಗುಲಾಲೆ ಅಲ್ಲ, ಹ್ಯಾಪಿ ಯುಗಾದಿ. ಯುಗಾದಿ ಅನ್ಬೇಕು. ಯುಗಾದಿ. ನೀ ಹೇಳ್ಮನೆ ಇರು. ಹ್ಯಾಪಿ ಯುಗಾದಿ ಫಾರ್ ಎವ್ರಿ ಒನ್. ಬೈಲಿ. ಇವತ್ತು ಹಬ್ಬ ಹೇಗಿತ್ತು ಮನೆ? ಸೂಪರ್ ಆಗಿದೆ. ಟಿವಿ ಸೌಂಡ್ ಕಮ್ಮಿ ಮಾಡು. ಚೆನ್ನಾಗಿತ್ತ ಇವತ್ತು? ಏನೇನೆಲ್ಲ ತಿಂದೆ, ಹೇಗನ್ನಿಸ್ತು? ಎಲ್ಲರೂ ಈ ವರ್ಷ ಜೊತೆಯಲ್ಲಿ ಆಚರಿಸಿದ್ವಿ. ಊರಿಗೆ ಹೋಗ್ತಿದ್ವಿ, ಈ ವರ್ಷ ಇಲ್ಲೇ ಆಚರಿಸಿದ್ದೀವಿ. ಏನನ್ನಿಸ್ತು? ಚೆನ್ನಾಗಿ. ಖುಷಿ ಆಯ್ತಾ? ನಿನಗೂ ಖುಷಿ ಆಯ್ತಮ್ಮ? ಹಾಂ, ಖುಷಿ ಆಯ್ತಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಕ್ಯಾ ಹೋಗಾ? ಇವನು ಬರೀ ಬಲ್ಲಲ್ಲ ಕಿಲ್ಲಲ್ಲ ಅಂತವನೇ. ಕುಲ್ಲ ದಿನ ಈ ತರ ಮಾಡ್ತಾನೆ. ಹಂಗೆಲ್ಲ ಹೇಳ್ಬಾರ್ದು, ಅವನಿಗೆ ಗೊತ್ತಾಗಲ್ಲ ಅಲ್ಲ ಮನೆ. ಸಾರಿ, ತಪ್ಪಾಯ್ತು. ಸರಿ ಗೈಸ್, ಆಗಿದ್ರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.